ಪ್ರಧಾನಿ ಮೋದಿ ವಿರುದ್ಧವಾಗಿ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಪ್ರಧಾನಿ ಅವರು ಮಾಂಗಲ್ಯ ಸೂತ್ರದ ಬಗ್ಗೆ ಮಾತನಾಡ್ತಾರೆ. ಬಂಗಾರದ ಬೆಲೆ ಎಷ್ಟಿದೆ ಅಂತ ಮೊದಲು ತಿಳಿದುಕೊಳ್ಳಲಿ ಅವರು. ಮೋದಿ ಹೆಸರು ಹೇಳಿಕೊಂಡು ಮತ ಕೇಳೋರಿಗೆ ಜನ ಒಗಿತಾ ಇದ್ದಾರೆ. ಅಣ್ಣಾಮಲೈಗೆ ತಲೆ ಇಲ್ಲ, ಇಲ್ಲಿ ಹಣ ತಿಂದು ಅಲ್ಲಿ ಓಡಿ ಹೋಗಿದ್ದಾನೆ ಅಂತ ಕೂಡ ಮಧು ಬಂಗಾರಪ್ಪ ಅವರು ಮಾತಾಡಿದ್ದಾರೆ. ಬಿಜೆಪಿಗೆ ಅಣ್ಣಾಮಲೈ ಪರ್ಮನೆಂಟ್ ಗಿರಾಕಿ ಅಲ್ವೇ ಅಲ್ಲ ಅಂಥೇಳಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಭವಿಷ್ಯದ ನಾಯಕರು ಪ್ರದೀಪ್ ಅವರೇ, ಅಂತವ್ರು ಬೆಳಿಬೇಕು. ಅಂತವ್ರು ಇಲ್ಲಿ ಬಂದು ಗೀತಕ್ಕ ಅವರಿಗೆ, ಬಂಗಾರಪ್ಪ ಮಗಳಿಗೆ ಮತವನ್ನ ಯಾಚಿಸ್ತಕ್ಕಂಥದ್ದು ನಿಜವಾಗ್ಲೂ ಅದು ಬಂಗಾರಪ್ಪ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದಾರೆ, ಅವ್ರ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವ್ರ ಹೆಸರಿಟ್ಕೊಂಡು ವೋಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ವಿ. ನೋ, ಐ ಡೋಂಟ್ ಥಿಂಕ್ ಸೊ. ದೇ ಹ್ಯಾವ್ ಸ್ಟಾಪ್ ಡೂಯಿಂಗ್ ಇಟ್. ಯಾಕೆಂದ್ರೆ ಹೋದ್ರೆ ಕ್ಯಾಪಸ್ ಮುಗಿತಾ ಇದ್ದಾರೆ ಜನರು. ಯಾಕಂದ್ರೆ ಖಾಲಿ ಚೌಕ್ ಕೊಟ್ಬಿಟ್ಟು ಇನ್ನೊಂದು ಸೌಂಡ್ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ. ಒಂದು ಎಂಟಾಣಿ ಇಟ್ಬಿಟ್ಟು ಯು ಥಿಂಕ್ ಪೀಪಲ್ ಆರ್ ಫೂಲ್ಸ್ ಆರ್ ವಾಟ್? ಬಿಜೆಪಿ ಅವ್ರು ಹೋದಾಗ ಮತದಾರರು ನಮ್ ಗಂಡ ಬಿಜೆಪಿಯಲ್ಲಿ ಇದ್ದಾರೆ ಸರ್, ಪರವಾಗಿಲ್ಲ, ನಾವು ಮಾತ್ರ ಕಾಂಗ್ರೆಸ್ ಉಳಿದಲ್ಲಿದ್ದೀವಿ. ಇವತ್ತು ಆರ್ಥಿಕವಾಗಿ ನಾವು ಕಷ್ಟದಲ್ಲಿದ್ದಾಗ ನಮಗೆ ಸ್ಪಂದನೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದಾರೆ, ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ದಟ್ ಇಸ್ ಹ್ಯಾಪನಿಂಗ್ ಈವನ್ ಇನ್ ಶಿವಮೊಗ್ಗ ಸಿಟಿ. ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಶಿವಮೊಗ್ಗ ಸಿಟಿಯಲ್ಲಿ, ನೋಡ್ತಾ ಇದ್ದೀವಿ. ಅದು ಜನರು ತೀರ್ಮಾನ ಮಾಡ್ತಾರೆ, ಜನರು ಕ್ರಿಯೇಟ್ ಮಾಡ್ತಾರೆ, ನಾವು ಮಾಡೋದಿಲ್ಲ. ಇನ್ ದ ನೇಮ್ ಆಫ್ ಗೀತಕ್ಕ ಒಬ್ಬರು ಮಹಿಳೆಯವ್ರನ್ನ ಸಂಸದರಾಗಿ ಇವತ್ತು ಹಿಸ್ಟ್ರಿ ವಿಲ್ ಬಿ ಕ್ರಿಯೇಟೆಡ್ ಇನ್ ಶಿವಮೊಗ್ಗ. ಒಬ್ಬರು ಹೆಣ್ಮಕ್ಳನ್ನು ಕಳಿಸ್ತಾರೆ MP ಆಗಿ ಫಾರ್ ದ ಫಸ್ಟ್ ಟೈಮ್. ಯಾವತ್ತೂ ಕೂಡ ಕಳಿಸಿರ್ಲಿಲ್ಲ ಇತಿಹಾಸದಲ್ಲಿ. ಇವತ್ತು ಗೆಲ್ತಾರೆ. ಟೀಕಾ ಟಿಪ್ಪಣಿಗಳು ಮಾಡಿದ್ದಾರೆ ಕೆಲವರೆಲ್ಲ, ಈ ರೀಚಾರ್ಜ್ ಅದೆಲ್ಲ, ಅದಕ್ಕೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸಹಜವಾಗಿ ಇರ್ತಾರೆ. ಇಟ್ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಇಟ್ಕೊಂಡು ಇರ್ಬೇಕು. ಆಮೇಲೆ ಟೀಕಾ ಟಿಪ್ಪಣಿ ಮಾಡೋರಿಗೆ ಯೋಗ್ಯತೆ ಇದೆಯಾ ಅಂತ ಹೇಳಿ, ಯೋಗ್ಯತೆ. ಒಬ್ರು ನನ್ನ ಟ್ರಾನ್ಸ್ಲೇಷನ್ ಬಗ್ಗೆನೂ ಅಣ್ಣಾಮಲೈಯವರು ಬಂದು ಬಹಳ ದೊಡ್ಡದಾಗಿ ಹೇಳಿದ್ದಾರೆ. ಅದರಿಂದ ವೋಟ್ ಬರುತ್ತೆ ಅಂದ್ಕೊಂಡಿದ್ದಾರೆ. ಅವ್ರಿಗೆ ತಲೆ ಇಲ್ಲ, ಅವ್ರಿಗೆ ಬುದ್ಧಿನೂ ಇಲ್ಲ. ಇಲ್ಲಿ ಹಣ ತಿಂದು, ಇಲ್ಲಿ ಏನೋ ಸ್ಯಾಲ್ರಿ ತಗೊಂಡು ಅಲ್ಲಿ ಓಡೋಗಿ ರಾಜಕಾರಣ ಮಾಡೋದಕ್ಕೆ ಅವ್ರ ಹಣೆ ಬರ ಏನು ಅಂತೇಳಿ ಜೂನ್ 4ನೇ ತಾರೀಕು ಹಣ ಇಲ್ಲೇ ತಗೊಂಡು ಪರ್ಮನೆಂಟ್ ಗಿರಾಕಿ ಅಲ್ಲ ಅವರು. ಅದಕ್ಕೆ ಸೊ ಲೆಟ್ ಅಸ್ ನಾಟ್ ಸಾಕು. ಈಶ್ವರಪ್ಪರು ಮತ್ತೆ ಯಡಿಯೂರಪ್ಪ ಅವರು ಏನು ಅವರವರು ಮಾತುಗಳನ್ನ ಆಡ್ಕೊಳ್ತಾ ಇದ್ದಾರೆ, ಅದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಂಗಲ್ಯ ಸೂತ್ರ